Good evening, students. So today let us discuss how to calculate coefficient of variation in discrete series. So as we all know, discrete series ಅಂದ್ರೆ 2 ಕಾಲಮ್ಸ್ ಇರುತ್ತೆ, ಒಂದು ಏಜ್ ದಟ್ ಇಸ್ ವೇರಿಯಬಲ್ ಇರುತ್ತೆ, ಇನ್ನೊಂದು ಫ್ರೀಕ್ವೆನ್ಸಿ ಇರುತ್ತೆ. ಇಲ್ಲಿ ಏಜ್ ಬಂದ್ಬಿಟ್ಟು ವೇರಿಯಬಲ್ ಎಕ್ಸ್ ಆಗುತ್ತೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದರೆ ಇದು ಎಫ್ ಆಗುತ್ತೆ. ಸೊ ಬಟ್ ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಲ್ಲಿ ಬಾಯ್ಸ್ ಸಪ್ರೇಟ್ ಇದೆ, ಗರ್ಲ್ಸ್ ಸಪ್ರೇಟ್ ಇದೆ. ಅಂದರೆ ಇಲ್ಲಿ ನೀವು ಎರಡು ಸಿ ವಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ, ಸಪ್ರೇಟಾಗಿ ಗರ್ಲ್ಸ್ಗೆ, ಸಪ್ರೇಟಾಗಿ ಬಾಯ್ಸ್ಗೆ. ಸೊ ನಾವು ಲೆಟ್ ಅಸ್ ಗೋ ಟು ದ ಪ್ರಾಬ್ಲಮ್. ಸೊ ಆಸ್ ವಿ ಆಲ್ ನೋ, ಸಿ ವಿಗೆ ಫಾರ್ಮುಲಾ ಇದೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಎಕ್ಸ್ ಬಾರ್ ಇಂಟು 100. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ, ಕ್ಯಾಲ್ಕುಲೇಷನ್ ಆಫ್ ಸಿ ವಿ. ಸೊ ಫಸ್ಟು ನಮಗೆ ಗೊತ್ತಿರೋ ಹಾಗೆ ಫಸ್ಟ್ ಲೆಟ್ ಅಸ್ ಗೋ ಫಾರ್ ದ ಬಾಯ್ಸ್. ಸೊ ಎಕ್ಸ್ ಬಾರ್ ಫಸ್ಟ್ ಮೀನನ್ನು ಫೈಂಡ್ ಔಟ್ ಮಾಡೋಣ. ಎಕ್ಸ್ ಬಾರ್ ಆಫ್ ಬಾಯ್ಸ್ ಇಸ್ ಈಕ್ವಲ್ ಟು ಡಿಸ್ಕ್ರೀಟ್ ಸೀರೀಸ್ ಅಂದರೆ ಫಾರ್ಮುಲಾ ಬಂದು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸೊ ಸಿಗ್ಮಾ ಅಂದರೆ ಟೋಟಲ್ ಆಫ್ ಎಫ್ ಎಕ್ಸ್ ಕಾಲಮ್. ನಮ್ಮ ಹತ್ರ ಎಕ್ಸ್ ಕಾಲಮ್ ಇದೆ, ಎಫ್ ಕಾಲಮ್ ಇದೆ. ಸೊ ಎಫ್ ಬಾಯ್ಸ್ದು ಬಂದು 1, 4, 7, 12, 15, 15, 5, 3. ಸೊ ಇದು ಒಂದು ಎಫ್ ಇದೆ, ಎಕ್ಸು ಇದೆ, ಬಟ್ ನಮಗೆ ಬೇಕಾಗಿರೋದು ಎಫ್ ಎಕ್ಸ್ ಕಾಲಮ್. ಸೊ ಎಫ್ ಎಕ್ಸ್ ಕಾಲಮ್ ಮಾಡ್ಕೊಳ್ಳೋಣ. ದಟ್ ಈಸ್ 10 ಇಂಟು 1, 10 1s are 10 ಆಗುತ್ತೆ, 44, 84, 156, 210, 225, 80, 51. ಇವಾಗ ಇದನ್ನು ಟೋಟಲ್ ಮಾಡೋಣ. ಸಿಗ್ಮಾ ಎಫ್ ಎಕ್ಸ್ ಟೋಟಲ್ ಬಂದು 860 ಆಗುತ್ತೆ. ಸೊ 860 ಡಿವೈಡೆಡ್ ಬೈ ಎನ್ ಅಂದರೆ ಏನು ಅಂದರೆ ಟೋಟಲ್ ಆಫ್ ಎಫ್. ಸೊ ಎಫ್ ಬಂದು 62. ಸೊ ಎನ್ ಇಸ್ 62. ಸೊ ಹಾಗಾದರೆ ಎಕ್ಸ್ ಬಾರ್ ದಟ್ ಇಸ್ ಮೀನ್ ಇಸ್ ಈಕ್ವಲ್ ಟು ಎಕ್ಸ್ ಬಾರ್ ಆಫ್ ಬಾಯ್ಸ್ ಇಸ್ ಈಕ್ವಲ್ ಟು 13.87 ಬರುತ್ತೆ. ಇವಾಗ ನಮಗೆ ಮೀನನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ನಾವು. ಸೊ ಇವಾಗ ನೆಕ್ಸ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಹೋಗಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಬಾಯ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಎಫ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ಇಲ್ಲಿ ಎಕ್ಸ್ ಅಂದರೆ ಸ್ಮಾಲ್ ಲೆಟರ್ ಎಕ್ಸ್ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನಲ್ಲಿ ಡಿವಿಯೇಷನ್ಸನ್ನು ತಗೊಳ್ಬೇಕು. ಎಕ್ಸ್ ಅಂದರೆ ಏನು ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್. ಎಕ್ಸ್ ಬಾರ್ ಅಂದರೆ ಆಲ್ರೆಡಿ ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ಇವಾಗ ಸ್ಮಾಲ್ ಲೆಟರ್ ಎಕ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಐಲ್ ರೈಟ್ ಇಟ್ ಹಿಯರ್ ಎಕ್ಸ್. ಸೊ ಎಕ್ಸ್ ಬಂದು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಎಕ್ಸ್ ಎಷ್ಟಿದೆ? 10 ಇದೆ. ಸೊ 10 ಮೈನಸ್ 13.87 ಆವಾಗ ಎಷ್ಟಾಗುತ್ತೆ? ಮೈನಸ್ 3.87 ಮೈನಸ್ 2.87 minus 1.87 minus 0.87 0.13 1.13 2.13 ಹಾಗೂ 3.13 ಆಗುತ್ತೆ. ಇವಾಗ ನಮಗೆ ಎಕ್ಸನ್ನು ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಎಕ್ಸ್ ಮಾಡ್ಕೊಂಡಿದ್ದೀವಿ ಅಂದರೆ ನೆಕ್ಸ್ಟ್ ಏನು ಮಾಡಬೇಕು? ಎಕ್ಸ್ ಸ್ಕ್ವೇರನ್ನು ಮಾಡಬೇಕಾಗತ್ತೆ. ಸೊ ಎಕ್ಸ್ ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ದಟ್ ಇಸ್ ಮೈನಸ್ 3.87 ಇಂಟು ಮೈನಸ್ 3.87 ಎಷ್ಟಾಗುತ್ತೆ? 14.97 8.23 3.49 0.75 0.01 1.27 4.53 9.79. ಇವಾಗ ನಾವು ಎಕ್ಸ್ ಸ್ಕ್ವೇರನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಆದರೆ ಫಾರ್ಮುಲಾನಲ್ಲಿ ಏನು ಹೇಳ್ತಾ ಇದ್ದಾನೆ? ಸಿಗ್ಮಾ ಎಫ್ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಗೊತ್ತು. ಇವಾಗ ನಮಗೆ ಬೇಕಾಗಿರೋದು ಎಫ್ ಎಕ್ಸ್ ಸ್ಕ್ವೇರ್. ಹಾಗಾದರೆ ನಾವು ನೆಕ್ಸ್ಟ್ ಕಾಲಮು ಎಫ್ ಎಕ್ಸ್ ಸ್ಕ್ವೇರ್ ಕಾಲಮನ್ನು ಮಾಡ್ಕೊತೀವಿ. ದಟ್ ಈಸ್ ಎಫ್ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ 1 ಇಂಟು 14.97. ಇದನ್ನು ಮಲ್ಟಿಪ್ಲೈ ಮಾಡೋಣ. 14.97 32.94 24.47 9.08 0.25 19.15 22.68 29.39. ಇವಾಗ ಇದನ್ನು ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದಾಗ ನಮಗೆ 152.93 ಬರುತ್ತೆ. ಇವಾಗ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. 152.93 ಡಿವೈಡೆಡ್ ಬೈ ಎನ್ ಆಲ್ರೆಡಿ ನಮಗೆ ಗೊತ್ತು, ಎನ್ ಎಸ್ 62 ಹೋಲ್ ಸ್ಕ್ವೇರ್ ರೂಟ್. ಸೊ ಇದನ್ನು ಸ್ಕ್ವೇರ್ ರೂಟ್ ಮಾಡಿದಾಗ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2.4673 ಬರುತ್ತೆ. ಸೊ ಫೈನಲ್ ಆಗಿ ಸ್ಕ್ವೇರ್ ರೂಟ್ ಮಾಡಿಕೊಂಡ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಬಾಯ್ಸ್ ಬಂದು 1.5707 ಬರುತ್ತೆ. ಇವಾಗ ಸಿ ವಿ ಅಂದ್ರೇನು? ಸಿ ವಿ ಇಸ್ ನಥಿಂಗ್ ಬಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಎಕ್ಸ್ ಬಾರ್ ಇಂಟು 100. ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಮಗೆ 1.5707 ಬಂದಿದೆ. ಎಕ್ಸ್ ಬಾರ್ ಬಂದು 13.87 ಬಂದಿದೆ ಇಂಟು 100. ಇದನ್ನು ಸಾಲ್ವ್ ಮಾಡಿದಾಗ ಸೊ ವಿ ಆರ್ ಗೋಯಿಂಗ್ ಟು ಗೆಟ್ 11.32 ಬರುತ್ತೆ. ಸೊ 11.32% is
ಸಿ ವಿ. ಸೊ ಇದೇ ಥರ ಸೇಮ್ ನಾವು ಗರ್ಲ್ಸ್ಗೂ ಮಾಡ್ಕೊಳ್ಬೇಕು. ಸೊ ಗರ್ಲ್ಸ್ಗೆ ಫಸ್ಟ್ ಅರ್ಥಮೆಟಿಕ್ ಮೀನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ಎಫ್ ಅನ್ನು ಬರ್ಕೊತೀನಿ. 1 7 13 10 12 12 2 1. ಇವಾಗ ಮೀನ್ ಅಂದರೆ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಎಫ್ ಎಕ್ಸ್ ಅಂದರೆ ಎನ್ ಬಂದು ಸೇಮ್ ಇರುತ್ತೆ. ಇಲ್ಲಿ ಎಫ್ ಟೋಟಲ್ ಮಾಡಿ n is equal to 58 ಬರುತ್ತೆ. ಇವಾಗ ನಮಗೆ ಬೇಕಾಗಿರೋದು ಎಫ್ ಎಕ್ಸ್. ಸೊ ನೆಕ್ಸ್ಟ್ ಕಾಲಮ್ ವಿಲ್ ಬಿ ಎಫ್ ಎಕ್ಸ್ ಕಾಲಮ್. ಸೊ ಎಫ್ ಇಂಟು ಎಕ್ಸ್. ಎಕ್ಸ್ ಬಂದು ಸೇಮ್ ಇದೆ. ಎಕ್ಸು ಬಾಯ್ಸ್ಗೂ ಹಾಗೂ ಗರ್ಲ್ಸ್ಗೆ ಸೇಮ್ ಇದೆ. ಏಜ್ ಬಂದು ವೇರಿಯಬಲ್ ಬಂದು ಸೇಮ್ ಇರುತ್ತೆ. ಫ್ರೀಕ್ವೆನ್ಸಿ ಮಾತ್ರ ಚೇಂಜ್ ಆಗಿದೆ. ಸೊ 1 ಇಂಟು 10 10. ನೆಕ್ಸ್ಟ್ 77 156 130 168 180 32 17. ಸೊ ಇದು ಬಂದು ಎಫ್ ಎಕ್ಸ್ ಆಯಿತು. ಸೊ ಟೋಟಲ್ ಆಫ್ ಎಫ್ ಎಕ್ಸ್ ಬಂದು ನಮಗೆ 770 ಬರುತ್ತೆ. ಸೊ 770 ಡಿವೈಡೆಡ್ ಬೈ 58. ದೇರ್ ಫೋರ್ ಅರ್ಥಮೆಟಿಕ್ ಮೀನ್ ಆಫ್ ಗರ್ಲ್ಸ್ ಇಸ್ ಈಕ್ವಲ್ ಟು 13.28 ಬರುತ್ತೆ. ಸೊ ಇವಾಗ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಗರ್ಲ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಎಫ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ಇವಾಗ ಸಿಗ್ಮಾ ಅಂದರೆ ಟೋಟಲ್ ಆಫ್ ಎಫ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಬೇಕಂದ್ರೆ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಎಕ್ಸು. ಎಕ್ಸ್ ಇಸ್ ನಥಿಂಗ್ ಬಟ್ ಎಕ್ಸ್ ಮೈನಸ್ ಎಕ್ಸ್ ಬಾರ್. ಇವಾಗ ಎಕ್ಸ್ ಇಲ್ಲಿದೆ. ಎಕ್ಸ್ ಬಾರ್ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ 13.28. 10 ಮೈನಸ್ 13.28 ಎಷ್ಟಾಗತ್ತೆ? ಮೈನಸ್ 3.28 ಮೈನಸ್ 2.28 ಮೈನಸ್ 1.28 ಮೈನಸ್ 0.28 0.72 1.72 2.72 3.72. ಇವಾಗ ಎಕ್ಸ್ ಬಂತು. ನೆಕ್ಸ್ಟ್ ಬೇಕಾಗಿರೋದು ಎಕ್ಸ್ ಸ್ಕ್ವೇರ್. ಇದನ್ನು ಮಲ್ಟಿಪ್ಲೈ ಮಾಡಿದಾಗ 10.75 5.19 1.63 0.07 0.51 2.95 7.39 13.83 ಬರುತ್ತೆ. ಇವಾಗ ನಮಗೆ ಎಕ್ಸ್ ಸ್ಕ್ವೇರ್ ಗೊತ್ತಾಯಿತು. ನಮಗೆ ಇವಾಗ ಬೇಕಾಗಿರೋದು ಎಫ್ ಎಕ್ಸ್ ಸ್ಕ್ವೇರ್. ಎಫ್ ಇದೆ, ಎಕ್ಸ್ ಸ್ಕ್ವೇರ್ ಇದೆ. ಸೊ ನೆಕ್ಸ್ಟ್ ನಾವೇನು ಮಾಡ್ಕೊಳ್ಬೇಕು? ಎಫ್ ಎಕ್ಸ್ ಸ್ಕ್ವೇರ್ ಮಾಡ್ಕೊಳ್ಬೇಕು. 1 ಇಂಟು 10.75 10.75 36.85 21.29 0.78 6.22 35.50 14.79 13.83. ಇದನ್ನು ಟೋಟಲ್ ಮಾಡ್ಕೊಳ್ಳೋಣ. ಟೋಟಲ್ ಮಾಡಿದಾಗ ನಮಗೆ 139.54 ಬರುತ್ತೆ. ಇವಾಗ ನೋಡಿ, ಸಬ್ಸ್ಟಿಟ್ಯೂಟ್ ಮಾಡಿದಾಗ 139.54 ಡಿವೈಡೆಡ್ ಬೈ ಎನ್. ನಾವು ಗರ್ಲ್ಸ್ದು ಮಾಡ್ತಾ ಇರೋದು. ಎನ್ ಬಂದು 58 ಇದೆ. ಹೋಲ್ ಸ್ಕ್ವೇರ್ ರೂಟ್ ದ್ಯಾಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2.4066 ಬರುತ್ತೆ. ದೆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಗರ್ಲ್ಸ್ ಇಸ್ ಈಕ್ವಲ್ ಟು ಯು ವಿಲ್ ಗೆಟ್ 1.5513. ಇದು ಇವಾಗ ನಮಗೆ ಮೀನು ಹಾಗೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂತು. ಇವಾಗ ಸಿ ವಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಗರ್ಲ್ಸ್ದು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಎಕ್ಸ್ ಬಾರ್ ಇಂಟು 100. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಬಂದಿದೆ? 1.5513 ಡಿವೈಡೆಡ್ ಬೈ ಎಕ್ಸ್ ಬಾರ್ ಎಷ್ಟು? 13.28 ಇಂಟು 100. ಇದನ್ನು ಸಿಂಪ್ಲಿಫೈ ಮಾಡಿದಾಗ we will get 11.68%. So the CV of boys is 11.32. The CV of girls is 11.68. So this is all about the discrete series. Thank you.